ಶ್ರೀವಾಸುದೇವ ಮಧುಸೂದನ ಕೈಟಭಾರೇ ಶ್ರೀವಾಸುದೇವ ಮಧುಸೂದನ ಕೈಟಭಾರೇ ಲಕ್ಷ್ಮೀಶ ಪಕ್ಷಿವರವಾಹನ ವಾಮನೇತಿ ಲಕ್ಷ್ಮೀಶ ಪಕ್ಷಿವರವಾಹನ ವಾಮನೇತಿ ಶ್ರೀಕೃಷ್ಣ ಮನ್ನ ಮರಣ ಕಾಲ ಉಪಾಗತೇತು ಶ್ರೀಕೃಷ್ಣ ಮನ್ನ ಕಾಲ ಉಪಾಗತೇತು ವನ್ನಾಮ ಮಧ್ವಚನ ಗೋಚರತಾಮುಪೈತು ಗೋವಿಂದ ಗೋಕುಲಪತೆ ನವನೀತ ಚೋರ ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದ ನಂದನ ಮುಕುಂದ ದಯಾಪರೇತಿ ಶ್ರೀಮಂದ ನಂದನ ಮುಕುಂದ ದಯಾಪರೇತಿ ಶ್ರೀಕೃಷ್ಣ ಮನ್ನ ಮರಣ ಕಾಲವಾಗಬೇಕು ಶ್ರೀಕೃಷ್ಣ ಮನ್ನ ಕಾಲವಾಗಬೇಕು ವನ್ನಾಮ ಮಧ್ವಚನ ಗೋಚರತಾಮುಪೈತು ರಾಮ 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 ಶ್ಲೋಕಿ ಭಾಗವತ ಒಳಗೆ ಏನಾಗಿತ್ತು? 15 ಶ್ಲೋಕಿ ಭಾಗವತ ಮುಗಿದು ಮುಂದಿನ ಚಾಲು ಹೌದು. ಏತಾವದೇವ ಇದ್ದಾಗಲ್ಲ ಹಾಗೆ ಹಾಂ ಶ್ಲೋಕಿ ಭಾಗವತ ಅದಂಗಾಗ್ಯದ. ಹಾಗೆ ಮುಂದಿನ ಈಗ ಭಾಗವತ ಅದು ಹೆಂಗೆ ಬಂತು, ಭೂಮಿಗೆ ಹೆಂಗೆ ಬಂತು, ಭಾಗವತ ಆಗತ್ತೆ ಅಂತ ಹೆಂಗೆ ಬಂತು ಅದನ್ನು ಇದು ಹೇಳ್ತಾರೆ. ವಿಷ್ಣೋರ್ನು ವೀರ್ಯ ಗಣನಾ ತಮೋರ್ಹತೀಹ ಪಾರ್ಥಿವಾನ್ಯಪಿ ಕವಿಃ ಮಮೇ ರಜಾಂಸಿ ಕಸ್ಕಂಭಯಸ್ವರಭಸಾ ಫಲಿತಂ ತ್ರಿಪೃಷ್ಟಂ ಜನ್ಮಾಂನಿ ಶಮ್ಯ ಸದನಾತ್ ಭೃಕಂಪಮಾನಂ. ಈ ಶ್ಲೋಕ ಅಥೋ ಇದಕ್ಕೆ ಯಾವ್ದು ವ್ಯಾಖ್ಯಾನ ನೋಡ ಯಾವುದು ಭಾಗವತ ಸಾರೋಥ ಅಥೋ ಬ್ರಹ್ಮಣ ನಾರದಾಯ ಪ್ರೋಕ್ತ ಏತದಿತಿ ಭಾವೇನ. ಚತುಶ್ಲೋಕಿ ಭಾಗವತವನ್ನು ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿದ, ಬ್ರಹ್ಮದೇವರು ನಾರದರಿಗೆ ಮೂಲವಾಗಿ ಪರಬ್ರಹ್ಮ ನಾರಾಯಣ ಬ್ರಹ್ಮದೇವರಿಗೆ ಅದೇ 4 ಶ್ಲೋಕ ಭಾಗ. ಮುಂದೆ ಅದನ್ನು ನಾರದರಿಗೆ ಬ್ರಹ್ಮದೇವರಿಗೆ ಎರಡನೇ ನಾರದಾಯ ಪ್ರೋಕ್ತಂ ಏತದಿತಿ ಭಾವೇನ. ನಾರದಾಯ ಭಾಗವತಂ ಉಪದೇಶ, ನಾರದರಿಗೆ ಈ ಭಾಗವತನ ಉಪದೇಶ ಮಾಡಿ ಅದೆಲ್ಲ ನೋಡಿ. ಬ್ರಹ್ಮಣ ಭಗವನ್ ಮಹಿಮ್ನಃ, ಚತುರ್ಮುಖ ಬ್ರಹ್ಮದೇವರು ಅಂತಾರ ಭಗವಂತನ ಮಹಿಮೆಯನ್ನು ಸಾಕಲ್ಲೇನ ಕೇನಾಪಿ ವಕ್ತು ಅಶಕ್ಯ. ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಯಾರಿಂದಲೂ ಹೇಳಲಿಕ್ಕೆ ಶಕ್ಯವಿಲ್ಲ. ಅದನ್ನು ಈ ಶ್ಲೋಕ ಸಾರೇನು, ದೇವರ ಮಹಿಮೆಯನ್ನು ಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಶಕ್ತಿಲ್ಲ.
ಭವಿಷ್ಯತ್ ವಿಷ್ಣು ಅದನ್ನು ಅನ್ವಯ ಅರ್ಥ ಯಹ ನಿಕೃಷ್ಟಸ್ಯ ಸದನ ವಿಶಲನ ನಾಶ ವಿಕಂಪಮಾನಂಬ ಸುಕೃಷ್ಟ ಅಂತಂದ್ರೆ ಇದಕ್ಕೆ ಸತ್ಯಲೋಕ ಸತ್ಯಲೋಕ ವಿಕೃಷ್ಟಸ್ಯ ಸದನ ಅದು ಅಲ್ಲಿ ನನ್ನ ಮನೆ ಅದ ವಿಶಲನ ನಾಶ ನಾಶ ಆಗ್ಕೊಂಡು ತಿಳ್ಕೊಂಡು ಭೂಕಂಪಮಾನ ಬಹಳ ಗಾಬರಿಯಿಂದ ನೊಡಗತಕ್ಕಂಥ ಮಾಂ ನನ್ನನ್ನು ವಿದಿತ್ವ ತಿಳಿದು ನೋಡಿ ತ್ರಿಪಾದ ವಿಕ್ಷೇಪ ವೇಗೇನ ಆಸನ್ನ ಪತನ ತನ್ನ 3 ಹೆಜ್ಜೆಯ ಭೂಮಿಯನ್ನು ಅರಿಯುವ ಒಂದು ಪ್ರಸಂಗದಲ್ಲಿ ಎಲ್ಲಿ ಸತ್ಯಲೋಕನೂ ಬೀಳ್ತದೋ ಅಂತ ನೋಡಿ ಸತ್ಯಲೋಕಂ ತ್ಯಸ್ಕಂ ಫಲ ಸತ್ಯಲೋಕವನ್ನು ಪರಮಾತ್ಮ ತಡೆದು ಹಿಡಿದ ಯಸ್ಮಾತ್ ಅಪಾರ ಮಹಿಮ ಯಾವನ ಅಪಾರವಾದಂತಹ ಮಹಿಮೆಯು ತಸ್ಮಾತ್ ದೇವ ಕವಿ ಅವನ ಮಹಿಮಾ ಆದ್ದರಿಂದ ಈ ಕವಿಗಳಲ್ಲಿ ಯಹ ಕವಿಗೆ ಪಾರ್ಥಿವಾನಿ ರಜಾಂಶ ಭೂಮಿಯಲ್ಲಿದ್ದ ಮಣ್ಣಿನ ಕಣಗಳನ್ನು ಎಣಿಸಬಹುದು ಸಹ ತಾದೃಶೋಪಿ ಭೂಮಿಯೊಳಗಿಂತ ಎಷ್ಟೆಷ್ಟು ಮಣ್ಣಿನ ಕಣಗಳವನೋ ಎಲ್ಲವನ್ನು ಎಣಿಸಬಹುದು ಆದರೆ ಸಸ್ಯ ಅಪಾರ ಮಹಿಮ್ನಃ ವಿಷ್ಣು ಅಪಾರ ಮಹಿಮೆಯಿಂದ ಕೂಡಿದ ವಿಷ್ಣು ಪರಮಾತ್ಮ ವೀರ್ಯಗಣನ ಅವನ ಪರಾಕ್ರಮದ ಮಹಿಮೆ ಎಣಿಕೆಯನ್ನು ಕರ್ತು ಅವನು ಅಪಾರ ಮಹಿಮೆಯನ್ನು ಗಣಿಸಲು ಕರ್ತು ಅದರ ಎಣಿಸಲಿಕ್ಕೆ ಶಕ್ಯವೇ ಅಥವಾ ಹಂಗೆ ಶಕ್ಯವೇ ಅದಕ್ಕೆ ವೇದದ ಇರ್ಬೋದು ಕಶ್ಚಿತ್ ಪ್ರಜಾಂಶಿ ನಮೇ ಪಾರ್ಥಿವಾನ್ ನಿರ್ಜನ್ಮವಿ ಗುಣಕರ್ಮ ವಿಧಾನಾನಿ ನಮೇ ಜನ್ಮಾನಿ ಕಲಿಚಿತ ಕಂಡು ಮಾಡ್ತಾರೆ ಕಶ್ಚಿತ್ ಪ್ರಜಾಂಶಿ ಅದನ್ನೇ ಪಾರ್ಥಿವಾನ್ ಭೂಮಿಯಲ್ಲಿದ್ದ ಕಣಗಳನ್ನು ನೆನೆಸಬಹುದು ಗುರುಜನ್ಮವಿ ಗುಣಕರ್ಮ ವಿಧಾನಾನಿ ಪರಮಾತ್ಮನ ಗುಣ ಕರ್ಮ ಹೆಸರು ಅವುಗಳನ್ನು ಅನೇಕ ಜನ್ಮಗಳಲ್ಲಿಯೂ ನೆನೆಸೋದ್ಕೊಂಡ್ರೂ ನ ಕಲಿ ನೆನೆಸ್ಲಿಕ್ಕೆ ಅತ್ರ ಕ ಇತಿ ವಕ್ತವ್ಯ ಕಥಮ ಇತಿ ದೈವ್ಯ ಅಷ್ಟೇ ಎದುರುತ್ತದೆ ಕಹ ಅಂತಂದ್ರೆ ಕಥಮ ಅಂತಂದ್ರೆ ಈ ಭಾಗವತ ವೇದದಲ್ಲಿ ವಿಷ್ಣೋತ್ಮೀಯ ಗಣನಾಂ ಕಥಮೋಧಿ ಕಥಮ ಅಂದರೆ ಕಥಮ ವೇದನಾಗಿ ಪ್ರಯೋಗವ ವೇದದಲ್ಲಿ ಪ್ರಯೋಗದಂತ ಅವರು ಇದಕ್ಕೆ ಸಹಜಗದ ಕಥಮ ಅಂತ ಅದೇ ಅದು ಕಥಮತ್ ಸಾಮ ಕಥಮ ಅಂತ ವೇದ ದೇವರನ್ನು ಇರತಕ್ಕಂಥ ಋಕ್ ಎಷ್ಟದ ಸಾಮ್ ಎಷ್ಟದ ಗೀತ್ ಎಷ್ಟದ ಅಲ್ಲೇ ಕಥಮ ಶಬ್ದ ಪ್ರಯೋಗ ಮಾಡ್ಯಾರ ನಿಜವಾಗಿಯೂ ಕಹ ಬೇಕಾಗಿತ್ತು ಕಥಮ ಅಂತ ಅಲ್ಲಿ ಹೆಂಗೆ ಅಂದಾರೋ ಈ ಭಾಗವತವು ವೇದ ಸಮಾನ ಅದಕ್ಕೆ ವೇದದಲ್ಲೇ ಹೇಳಿದ ಶಬ್ದ ಇಷ್ಟ ವೇದೇ ತಥೈವ ಬಹುಶಃ ಪ್ರಯೋಗ ಯಥಾಭೋ ಏತಾಮದೇವಾತ್ಮಬೋರಾಜನ್ ನಾನದ ಏತಿ ಪೃಚ್ಛತೆ ವೇದಗರ್ಭೋ ಧನಾತ್ ಸಾಕ್ಷಾತ್ ಯದಾ ಹರಿರಾತ್ಮನಃ ಭಾಗವತದಾಗ ಇನ್ನೊಂದು ಸ್ವಲ್ಪ ರಾಜನ್ ಪರೀಕ್ಷಿತ ರಾಜನೇ ಯಥಾವದೇವ ಆತ್ಮಭೂಹು ಈ ಭಾಗವತವನ್ನು ಭಗವಂತನ ಮಹಿಮೆಯನ್ನು ಆತ್ಮಭೂಹು ಅಂದರೆ ಯಾರು ಬ್ರಹ್ಮದೇವ್ ಆತ್ಮ ಅಂದರೆ ವಿಷ್ಣು ಅವನು ಭೂ ಹುಟ್ಟಿದವು ನಾರದ ಐತಿ ಭಗವಂತನ ಮಹಿಮಾ ಹೇಳ್ರಿ ಅಂತ ಹೇಳ್ತಕ್ಕಂಥ ನಾರದನಿಗೆ ವೇದಗರ್ಭ ಆಪ್ತದ ವೇದವನ್ನೇ ತಮ್ಮ ಗರ್ಭದಲ್ಲಿ ಇಟ್ಟುಕೊಂಡವ್ರು ಯಾರು ಬ್ರಹ್ಮದೇವ್ ಬ್ರಹ್ಮದೇವರು ಅಭ್ಯದ ಅಂದರೆ ಹೇಳಿದರು ಯಾವುದನ್ನು ಹೇಳಿದರು ಯಥ ಅದಿ ಸಾಕ್ಷಾತ್ ಆತ್ಮನ ಆತ್ಮಸ್ವರೂಪಿಯ ಪರಮಾತ್ಮನು ತನ್ನ ಮಹಿಮೆಯನ್ನು
ಬ್ರಹ್ಮದೇವರಿಗೆ ಯದ ಆಹ ಹೇಳಿದರು. ತಾತ್ಪರ್ಯಷ್ಟೇ, ಬ್ರಹ್ಮದೇವರಿಗೆ ಪರಮಾತ್ಮ ಯಾವ ಮಹಿಮೆಯನ್ನು ಹೇಳಿದರು ಆ ಮಹಿಮೆಯನ್ನೇ ಬ್ರಹ್ಮದೇವರು ನಾರದರಿಗೆ ಹಾಗೆ. ಇದು ಮೂಲ ಭಾಗವತ ಆರಂಭ ಆಗಿದ್ದಲ್ಲಿ ವಿಷ್ಣು ಪರಮಾತ್ಮನ ಬಾಯಿ ಯಾರಿಗೆ ಹೇಳಿದ್ರು? ಬ್ರಹ್ಮದೇವರು ಯಾರಿಗೆ ಹೇಳಿದ್ರು? ನಾರದರಿಗೆ. ಅದು ಇಷ್ಟೆಲ್ಲ ಪ್ರಮಾಣ ಕೊಟ್ಟು ಅರಣ್ಯಕ್ಕೆ ಆಗ್ತದೆ. ಅದನ್ನೇ ಶುಕಾಚಾರ್ಯ ಪ್ರಶ್ನಿಸ್ತಾರೆ, ರಾಜನ್ ಈಗ ಭಾಗವತ್ ಬಂದವರಪ್ಪ. ಇದನ್ನು ಮುಂದೆ ನಾರದರು ಯಾರಿಗೆ ಹೇಳಿದರು? ಭಾಗವತ ಆಗತಿ ಅಂತ, ಭಾಗವತ ಭೂಮಿಗೆ ಹೆಂಗೆ ಬಂತು ಅಂತ ಹೇಳ್ತಾರೆ. ಏನು ಹೇಳ್ತಾರ? ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ಅಸ್ತೇವ ಮೇ ಸರ್ವವಿದಂ ತ್ವಯೋಕ್ತಂ ತಥಾಪಿನಾತ್ಮ ಪರಿತುಷ್ಯತೆ ಮೇ ತಥಾಪಿನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ತನ್ಮೂಲಮವ್ಯಕ್ತಮಗಾಧಬೋಧಂ ಇಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ಇಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ಭಾಗವತ ಶ್ಲೋಕೆ ಈ ಸಂಬಂಧಪಟ್ಟದನ್ನು ಅವರು ಆರಿಸಿ ನಮ್ಮ ಮುಂದೆ ಕೊಟ್ಟ. ಯಾರು? ಸ್ವತಃ ಆಮೇಲೆ ನಾರದೇನ ವ್ಯಾಸಾಯ ಪ್ರೋಕ್ತ. ಈ ಭಾಗವತವನ್ನ ನಾರದ ಯಾರು ಹೇಳಿದ್ರು? ವೇದವ್ಯಾಸನಿಗೆ. ಇತಿ ವರಿಷ್ಠಂ ಹೀಗೆ ಹೇಳುತ್ತಾ ಅಸ್ಮಿನ ಗ್ರಂಥೆ ಶ್ರೋತೃನಾಮ ಆದರ ಜನನಾಗಿ ಈ ಭಾಗವತ ಎಂಬ ಗ್ರಂಥದ ಬಗ್ಗೆ ಕೇಳತಕ್ಕಂಥವರಿಗೆ ಇನ್ನಿಷ್ಟು ಹೆಚ್ಚು ಶ್ರದ್ಧೆಯ ಆದರ ಹುಟ್ಟಿಸುವ ಸಲುವಾಗಿ ಮೋಕ್ಷಾಂತರಂಗ ಸಾಧನ ಪ್ರತಿಪಾದಕತ್ವ ಜ್ಞಾಪಯಿತು. ಮೋಕ್ಷಕ್ಕೆ ಅಂತರಂಗ ಸಾಧನ, ಬಹಿರಂಗ ಸಾಧನ ಅನೇಕವು. ಅಂತರಂಗ ಸಾಧನ ಅಂದರೆ ಇಮಿಡಿಯೇಟ್ ಮುಖ್ಯವಾದಂಥ ಸಾಧನವನ್ನು ಹೇಳಲಿಕ್ಕೆ ತಿಳಿಸಲಿಕ್ಕೆ ವ್ಯಾಸಕೃತ ನಾರದಂ ಪ್ರತಿ ಪ್ರಶ್ನ ಪ್ರಕಾರ ವೇದವ್ಯಾಸ ದೇವರು ನಾರದರನ್ನು ಕುರಿತು ಮಾಡಿದ ಪ್ರಶ್ನದ ಬಗೆಯನ್ನು ಹೇಳ್ತಕ್ಕಂಥದ್ದಾಗಿದೆ. ಪ್ರಶ್ನದ ಬಗೆಯನ್ನು ಅಸ್ತೇವ ಇತ್ತು ನೋಡಿ. ಅಸ್ತೇವ ಎಂಬ ಶ್ಲೋಕಕ್ಕೆ ಬ್ಯಾಕ್ಗ್ರೌಂಡ್ ಇಷ್ಟಲ್ಲ. ಅಸ್ತೇವ ಎಂಬ ಶ್ಲೋಕೇನು ವೇದವ್ಯಾಸದ ಅದಕ್ಕೆ ಬ್ಯಾಕ್ಗ್ರೌಂಡ್. ಅತ್ತ ಇತ್ತಂ ಕಥಾ ರಾಜರಾಜ ಅದು ಹಿಂದೆ ಮುಂದೆ ಎಲ್ಲ ಅವರು ಪ್ರಸಂಗ ಹೇಳೇ ಬಿಡ್ತಾರೆ. ಸಂಸ್ಕೃತನಾಗ ಹೇಳ್ತಾರೆ, ತಿಳ್ಕೋದು. ಅತ್ರ ಇತ್ತಂ ಕಥಾ, ಈ ಇಂಥ ಕಥೆ ಒಂದು ಬಂದವು. ಕದಾಚಿತ್ ವ್ಯಾಸ ಸರಸ್ವತಿ ತೀರೆ ಒಂದ್ಸಲ ವೇದವ್ಯಾಸರು ಸರಸ್ವತಿ ನದಿ ದಂಡೆಯ ಮೇಲೆ ಉಪವಿಶ್ಯ ಕೂತುಕೊಂಡು ಇವಂ ಚಿಂತೆಯ ಹೀಗೆ ಅವ್ರ ಒಳಗೆ ಚಿಂತೆ ಮಾಡ್ಕೊತೀವಿ. ನೀವು ಹೆಂಗೆ ಒಮ್ಮೊಮ್ಮೆ ಚಿಂತೆ ಮಾಡ್ತಿರ್ತೀವಿ ಭಯ ಹಂಗೆ ಮೈದಾನ ಕೊನೆಯ ನಂತರ ಅವ್ರು ಹಿಂಗೆ ಮಾಡಿದ್ರು. ನಾನು ನನ್ನ ಮುಂಜೆ ಆದ ನಂತರ ವೇದಾಧ್ಯಯನ ಮಾಡಿ ವೇದ ವಿಭಾಗ ಶಿಷ್ಯೇಭ್ಯ ವೇದಗಳ ವಿಭಾಗವನ್ನು ಮಾಡಿ ಶಿಷ್ಯರಿಗೆ ಉಪದೇಶವನ್ನು ಗುರುಸೇವ ತಾವೇನು ಮಾಡಿ ಹೇಳ್ತಾರೆ ವೇದವ್ಯಾಸ. ನಾನು ವೇದಾಧ್ಯಯನ ಮಾಡಿದ, ವೇದ ವಿಭಾಗವನ್ನು ಮಾಡಿದ, ಶಿಷ್ಯರಿಗೆ ಉಪದೇಶ ಮಾಡಿದ, ಗುರುಸೇವಾ ಮಾಡಿದ. ಗುರುಸೇವ, ಅಗ್ನಿಸೇವಾ, ಏನಾದರೂ ಅಗ್ನಿಯಲ್ಲಿ ಹೋಮ ಅಂತ ಅಗ್ನಿಸೇವಾ ಮಾಡಿ. ಗುರುವಾಜ್ಞಾಚರಣಂ, ಗುರುಗಳ ಆಜ್ಞಾದಿಂದ ವೇದ ಅನಧಿಕಾರಿನ, ವೇದದಲ್ಲಿ ಓದೋ ಅಧಿಕಾರ ಯಾರಿಗಿಲ್ಲವೋ ಸ್ತ್ರೀ ಶೂದ್ರಾದೀನ, ಸ್ತ್ರೀಯರಿಗೆ ಮತ್ತು ಶೂದ್ರಾದಿಗಳಿಗೆ ಉಪಕಾರಕ್ಕಾಗಿ ಭಾರತ ನಿರ್ಮಾಣಂ, ಮಹಾಭಾರತ ನಿರ್ಮಾಣವನ್ನು ಮಾಡಿ. ವೇದಗಳ ಓದಿಲ್ಲ, ವೇದ ಸಾರ ಓದ ಇತ್ಯೇತ ಸರ್ವಮಿ ಎಲ್ಲವನ್ನು ಕೃತಂ ನಾವು ಮಾಡಿ ವೇದಗಳನ್ನು ಎಲ್ಲ ಮಾಡಿದ. ಏನು ಮಾಡ್ಕೊಂಡ ವೇದಾಧ್ಯಯನ ಮಾಡಿ, ಋಷಿಸ್ಕೃತ ಅಗ್ನಿಯಲ್ಲಿ ಆವತಿ ಹಾಕಿ ಹೋಮ ಮಾಡಿ, ವೇದಗಳ ವಿಭಾಗ ಮಾಡಿ, ಶಿಷ್ಟರಿಗೆ ಉಪದೇಶ ಮಾಡಿ, ಗುರುವಾಜ್ಞಾವನ್ನು ಮಾಡಿ ಮಹಾಭಾರತವನ್ನು ಬರ
ಮಹಾಭಾರತ ಯಾಕೆ ಬರೆದ್ರು? ಶ್ರೀಮಂತ ಶೂದ್ರರಿಗೆ ವೇದಾಧಿಕಾರಿ ಅದಾದ ಮೇಲೆ ನಾವು ಓದಲಾದಂತಲ್ಲ, ನಾವು ಓದಲೇಬೇಕು. ಅವರಿಗೆ ವಿಶೇಷವಾಗಿ ಇತ್ಯೇತ ಸರ್ವೋಪಿ ಕೃತಂ, ಎಲ್ಲವನ್ನೂ ಮಾಡಿದೆ. ತಥಾಪಿ ಆದರೂ ಕೂಡ ಮಾಂ ಅನಂಬುದ್ಧಿ ನ ಭವ, ನನಗಿನ್ನೂ ಸಾಕು ಬಾಯಿನ ಇದು ಕೆಲಸ ಬುದ್ಧಿ ಹುಟ್ಟು. ನಮ್ಗೆ ಹೆಂಗೆ ದುಡ್ಡು ಅಷ್ಟೇ ಗಳಿಸಿದ್ರು ಅಲಂಬುದ್ಧಿ, ಸಾಕಿನ ಗಳಿಸೋದು ಅಲಂಬುದ್ಧಿ ಹುಟ್ಟಾಗಿ ಇನ್ನೂ ಬೇಕು ಅಂತ. ಈ ಗುರು ಶುಶ್ರೂಷ ಅಂದ್ರೆ ಯಾರಿಗೆ ಮಾಡ್ತಾರೆ? ವೇದವ್ಯಾಸ ತಮ್ಮ ತಂದೆ ಪರಾಶರ ಸರ್ ಅವರೇ ಗುರುಗಳು. ಆಮ್ ಅಲಂಬುದ್ಧಿ ನ ಭವ ತತ್ರ ಚ ಏವಂ ದೃಶ್ಯ, ಅಲ್ಲಿ ಹಿಂಗ ಕಥೆ ಕಾಣಿಸ್ತದೆ. ಭಾರತೆ ಯದ್ಯಪಿ ಬಹುಶೋ ಧರ್ಮ ನಿರೂಪಿತ, ಮಹಾಭಾರತ ಲಕ್ಷ ಶ್ಲೋಕ, ಅದು ಅನೇಕ ಧರ್ಮಗಳನ್ನು ಹೇಳಿದ್ದಾರೆ. ಮೋಕ್ಷ ಧರ್ಮ, ರಾಜಧರ್ಮ, ಈ ಧರ್ಮ, ಎಷ್ಟು ಧರ್ಮ ಹೇಳಿವೆ ಎಲ್ಲ ಹೇಳಿದೆ. ಅನೇಕ ಬಹುಶೋ ಧರ್ಮ, ಭಾಳ ಧರ್ಮ ಹೇಳಿದೆ ನಿರೂಪಿತ. ತಥಾಪಿ ಭಕ್ತಪ್ರಿಯ ಭಾಗವತ ಧರ್ಮ, ನನ್ನ ಭಕ್ತರಿಗೆ ಬೇಕಾದ ನಮ್ಮ ಭಕ್ತರಿಗೆ ಅತ್ಯಂತ ಪ್ರಿಯವಾದ ಭಾಗವತ ಧರ್ಮ ಹೇಳಿದೆ, ರಾಜಧರ್ಮ ಹೇಳಿದ, ಮೋಕ್ಷ ಧರ್ಮ ಹೇಳಿದ. ಅದು ಭಗವದ್ ಭಕ್ತರಿಗೆ ಬೇಕಾಗಿದ್ದು ಯಾವುದು? ಭಗವದ್. ಅವು ಪ್ರಾಯಣ ಮಂದ ಉಪಯೋಗಿತೆಯ ಅಸ್ಪಷ್ಟಂ ಇತರಾ ಸಂಕಲನ ನ ಪ್ರತಿಪಾದಿತ ಯೋಗ. ಅಂದ್ರೆ ಧರ್ಮ ಬಹುಶಃ ಯದ್ಯಪಿ ಬಹುಶೋ ಧರ್ಮ ನಿರೂಪಿತ, ತಥಾಪಿ ಭಾಗವಧರ್ಮ ಪ್ರಾಯೇಣ ಮಂದ ಉಪಯೋಗಿತೆಯ ಸ್ಪಷ್ಟಂ ಇತರ ಅಸಂಖ್ಯನೇನ ನ, ಮಂದರಿಗೆ ಉಪಕಾರ ಮಾಡುವಂಗೆ ಆಯಾನಿ ಹೇಳಿದ್ದು. ಇವ ಭ್ರಾಂತಿ ಹಿಂಗೆ ತೋರ್ತವೆ. ಯಥಾಭೋ ಯುವಾ ಭಾಗವತ ಧರ್ಮ ರಪ್ತಾಯಣ ನಿರೂಪಿತಾ ಪ್ರಿಯ ಪರಮಹಂಸಾನ ದೇವಾಚ್ಯುತಪ್ರಿಯ. ಅವರೆಲ್ಲ ತಲೆ ಬಂದವರು ಭಾಗವತ್ ಧರ್ಮಗಳು ಪ್ರಾಯಣ ನಾನು ಭಾಳ ಹೇಳಿ ಅಲ್ಲೆಲ್ಲ ಹೇಳಿದ್ರು. ಇವು ಹೇಳ್ದಷ್ಟು ಹೇಳಿದ್ರು. ಎಂಥದ್ದು ಪರಮಹಂಸಾನಾಂ ಪ್ರಿಯ. ಪರಮಹಂಸ ಅಂದರೆ ಯಾರು? ಮಹಾ ಸನ್ಯಾಸಿಗಳು, ಭಾಗವತರು, ಅದು ಭಾಳ ಪ್ರಿಯ. ಅಚ್ಯುತ ಪ್ರಿಯ, ಭಗವಂತರಿಗೂ ಭಾಳ ಪ್ರಿಯ. ಯಾವ ಅವು ಕಿಮ್ಮ ಪ್ರಾಯ ಅದನ್ನು ಹೇಳಿದ ಕಾಣಿಸ್ತದೆ, ಭಾಳ ಹೇಳಿದ್ರು. ತಸ್ಮಿನ್ನೇವ ಸಮಯ ಹಿಂಗೆ ವೇದವ್ಯಾಸರ ಚಿಂತಾಕ್ರಾಂತರ ಕೂತ್ಕೊಂಡಾಗ ಅದೇ ಟೈಮ್ದಾಗ ನಾರದರು ಬಂದರು. ಹಿಂಗೆ ಮಾಡೋದಕ್ಕೆ ಬರೋದು ಆ ಜಾಗ ಒಂದು ವ್ಯಾಸೇನ ಪುಸ್ತಕ ವೇದವ್ಯಾಸದೇವರು ಮನೆಗೆ ಬಂದ ಅತಿಥಿಗಳು, ಬ್ರಾಹ್ಮಣರು, ಗಂಭೀರ ಮಕ್ಕಳು ಮರ್ಯಾದೆ ಮಾಡಬೇಕು. ಆ ತಂದೆಯವರು ನಾಲ್ವರು ಭಾಳ ಸಣ್ಣವರು. ಆದರೆ ಮನೆಗೆ ಬಂದಿರತಕ್ಕಂಥ ಕಾರಣ ಅವರಿಗೆ ಬರ್ರಿ ಅಂತ ಹೇಳಿ ಆಸನ ಕೊಟ್ಟು ಪೂಜೆ ಮಾಡಿ ಬಂದ ಅತಿಥಿಗಳು ಪೂಜೆ ಮಾಡ್ತಾರೆ. ಮಾಡಿ ವ್ಯಾಸಂ ತತ್ವ ಅವ ನಾರದರು ವೇದವ್ಯಾಸ ದೇವರು ಹೀಗೆ ಅವತಾರ ಪ್ರಯೋಜನ ವೇದ ವಿಭಾಗ ಭಾರತ ನಿರ್ಮಾಣ ನಿಮ್ಮನ್ನು ಅನೇಕ ಸಲ ನೋಡಿದ್ದೀನಿ. ಯಾಕೋ ಚಿಂತೆಗೆ ಒಳಗಾಗಿ ನಿಮ್ಮ ಕಣ್ಣ ಇದನ್ನು ನೋಡಿದರೆ ಅವತಾರ ಪ್ರಯೋಜನ, ನಿಮ್ಮ ಅವತಾರದ ಪ್ರಯೋಜನ ಏನು? ವೇದ ವಿಭಾಗ, ವೇದವನ್ನು ವಿಭಾಗ ಅದು ಮಾಡಿದೆ. ಮಹಾಭಾರತ ನಿರ್ಮಾಣ ಮಾಡಿದೆ. ಎಲ್ಲವನ್ನೂ ಮಾಡಿದರು. ತಥಾಪಿ ತವ ಮುಖೆ ಚಿಂತಾ ಚಿಹ್ನಂ ದೃಶ್ಯ. ಯಾಕೋ ನಿಮ್ಮ ಮುಖದ ಮೇಲೆ ಚಿಂತೆಯ ಚಿಹ್ನ ಕಾಣಿಸ್ತದೆ. ಯಾರು ಫೇಸ್ ರೀಡಿಂಗ್ ಅಂತಾರೆ, ಫೇಸ್ ರೀಡಿಂಗ್ ಅಂತ. ಯಾಕೋ ಚಿಂತೆ ಒಳಗಾಗಿದೆ ನೀವು ಅಂತ ಹಂಗಂದ್ರೆ ಅಂತ ನಾನು ವೇದವ್ಯಾಸ ನೋಡಿ ನೀವು ಚಿಂತೆ ಒಳಗೆ ಕೂತಿದ್ರು ಗೊತ್ತಾಯ್ತು. ಸದಾ ವ್ಯಾಸೋ ನಾಲ್ಕು ಬಂತು. ಅವಾಗ ವೇದವ್ಯಾಸ ನಾಲ್ಕು ಕೇಳ್ತಾರೆ, ನಿಮಿತಿ ಏ ನಾರದ ಯದ್ಯಪಿ ವಯೋಕ್ತಂ ಗುರುಸೇವಾದಿ ಅಧ್ಯಯನಾದಿಕಂ. ಇನ್ನು ಈ ಅರ್ಥ ಶುರುವಾಯಿತು, ಈ ಶ್ಲೋಕದ ಶುರುವಾಯಿತು.
ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ಮಯಾ ಉಕ್ತಂ. ನೀವೇನು ಹೇಳಿದೆ, ಒಬ್ಬೇನು ಮಾಡಿಕೊಂಡ, ಗುರುಸೇವಾ ಮಾಡಿದ, ವೇದ ವಿಭಾಗ ಮಾಡಿದ. ನೀವೆಲ್ಲ ನೀವು ಹೇಳಿದ್ದು ಗುರುಸೇವಾ ಅಧ್ಯಯನಾಧಿಕಂ ವೇದ ವಿಭಾಗ ಕರ್ಣೇನ ಬಂಧೋಪಕರಣಂ. ವೇದ ವಿಭಾಗ ಬಂದು ಉಪಚಾರ ಮಾಡಿ ಮತ್ತು ಅನಧಿಕಾರಿನ ವೇದದಲ್ಲಿ ಅಧಿಕಾರಿ ಆಗಿಲ್ಲ ಅವರಿಗೆ ಭಾರತ ನಿರ್ಮಾಣೇನ ಉಪಕರಣಂ, ಆ ಭಾರತವನ್ನು ನಿರ್ಮಾಣ ಮಾಡಿ ಉಪಚಾರ ಮಾಡಿದ. ಇದ್ದೇವಮಾದಿಕಂ, ಇವೇ ಮೊದಲಾದ ಎಲ್ಲವೂ ಸರ್ವಂ ಸಂಪನ್ನವಸ್ತೇವ, ಎಲ್ಲವೂ ಸರ್ವಮಿದಂ ಅಸ್ತೇವ. ಶ್ಲೋಕದಾರ್ಥ ಎಂದರೆ ಮಯಾ ಉಕ್ತಂ ಇದಂ ಸರ್ವಂ ಅಸ್ತೇವ. ನೀವು ನಿಮ್ಮಿಂದ ಹೇಳಲ್ಪಟ್ಟದ್ದು ಎಲ್ಲ ವಿಚಾರಗಳು ಈಗಾಗಲೇ ನಾನು ಮಾಡಿದ್ದೇನೆ. ತಥಾಪಿ ನಾತ್ಮ ಪರಿಪುಷ್ಟ. ಆದರೂ ಯಾಕೋ ಮೇ ಮನಃ, ಆತ್ಮ ಅಂದರೆ ಮನಸ್ಸು ಹೋಗ್ಬೇಕು. ಅಂದರೆ ಆತ್ಮಕ್ಕೆ ಮನಸ್ಸು, ದೇಹ, ಜೀವಾತ್ಮ, ಪರಮಾತ್ಮ ಅನೇಕವಾದ. ಯಾಕೋ ನನ್ನ ಮನಸ್ಸು ನ ಪರಿತೋಷತಿ, ಇನ್ನು ಯಾಕೋ ಸಂತುಷ್ಟವಾಗಿ ಇಲ್ಲ. ಥರ ಮಾಡಿದ ಮಾತು ಥರ ಮಾಡಿದ್ರು ಯಾಕೋ ನನ್ನ ಮನಸ್ಸಿಗೆ ಸಂತೋಷ ಇಲ್ಲ. ಆದ ಕಾರಣ ತನ್ಮೂಲಂ ಅವಿವ್ಯಕ್ತಂ ತಸ್ಯ ಮೂಲಂ ಅಗಾಧಬೋಧಂ. ನನ್ನ ಮನಸ್ಸಿಗೆ ಈ ಚಿಂತೆ ಯಾಕೆ ಬಂದದ, ಅದು ಮೂಲ ಕಾರಣವನ್ನು ನೀವು ಹೇಳಿ. ನಾರದರಿಗೆ ಕೇಳ್ತಾರೆ ವೇದವ್ಯಾಸ, ನನ್ನ ಮನಸ್ಸಿನ ಚಿಂತೆಯ ಮೂಲ ಕಾರಣ ನೀವು ಹೇಳಿ ಕಥೆ ಯಾಕ ನಿಮಗೆ ಕೇಳಿಕತ್ತೀನಿ ನಾನು. ನೀವು ಎಂಥವರು? ಅಗಾಧಬೋಧಂ, ಅಗಾಧವಾದಂತಹ ಜ್ಞಾನಗಳು. ಬೋಧ ಅಂದ್ರೇನು, ಸಾಮಾನ್ಯರೇನು, ಅಗಾಧವಾದಂತಹ ಜ್ಞಾನಗಳು ನಾರದರು. ಮತ್ತೆಂಥವರು? ಬ್ರಹ್ಮಣ ಆತ್ಮಭವಾತ್ಮಭೂತಂ. ಆತ್ಮಭವ ಅಂದರೆ ಯಾರು? ಬ್ರಹ್ಮದೇವರು. ಅವರಿಂದ ಹುಟ್ಟಿದವರು. ಆತ್ಮಭವ ಅಂದ್ರೆ ಆತ್ಮ ಅಂದರೆ ವಿಷ್ಣು, ಅವರಿಂದ ಹುಟ್ಟಿದವರು ಬ್ರಹ್ಮದೇವರು. ಅವರಿಂದ ಹುಟ್ಟಿದವರು ನೀವು. ಯಾರು ಹೇಳ್ದಂಗೆ ವಿಷ್ಣುವಿನ ಮೊಮ್ಮಗ, ಬ್ರಹ್ಮದೇವ್ರ ಮಗ. ನಿಮ್ಮನ್ನು ಎರಡು ಪರದೇವರು ಅತ್ಯುತ್ತಮ ಕುಂದಾಗಿ ಹುಟ್ಟಿರಿ. ಅತ್ಯುತ್ತಮ ಕುಂದಾಗಿ ಹುಟ್ಟಿದ್ರು ಕೆಲವರು ವೇದಾಧ್ಯಯನ ಮಾಡೋಂಗಿಲ್ಲ. ಹೆಸರು ಹೇಳ್ಬೋದ, ನಾವೆಲ್ಲ ಭಾಳ ದೊಡ್ಡ ಮನುಷ್ಯನ್ರಿ, ಮತ್ತು ಇದ್ದೀರಿ ಹೆಂಗೆ ನೋಡಿ. ಹಂಗಲ್ಲ, ನೀವು ಅಗಾಧ ಬೋಧ, ಅಗಾಧವಾದಂಥ ಜ್ಞಾನೋದ ನಿಮ್ಮಲ್ಲೇ. ಮತ್ತು ಸಾಕ್ಷಾತ್ ನಾರಾಯಣ ದೇವರ ಮಕ್ಕಳಾದ ಬ್ರಹ್ಮದೇವರಿಂದ ಹುಟ್ಟಿರಿ. ಇದು ನಿಮಗೇನದ, ಉತ್ತಮ ಕುಲ ಪ್ರಸೂತಿಸ್ತನೂ ಅದ, ಉತ್ತಮ ಜ್ಞಾನವೂ ಅದ, ಎರಡೂ ಅದ. ಅದಕ್ಕೆ ನಾನು ನಿಮಗೆ ಪೃಚ್ಛಾಮ, ನೀವು ಕೇಳಲಿಕ್ಕತ್ತೀನಿ. ಏನು ಕೇಳೋದು? ಮತ್ತು ಹೇತು ಅವ್ಯಕ್ತಂ ಸೂಕ್ಷ್ಮ. ಅವ್ಯಕ್ತಂ ಅಂದ್ರೆ ನನ್ನ ಚಿಂತೆಗೆ ಮೂಲ ಕಾರಣ ಏನು? ಇಷ್ಟೆಲ್ಲ ಮಾಡಿದ್ರು ಚಿಂತೆಗೆ ಮೂಲ ಕಾರಣ ಏನು? ದಯವಿಟ್ಟು ನಾನು ನಿಮಗೆ ಕೇಳಕತ್ತೀನಿ, ಹೇಳಿ. ಅಜಗಾಮ ಅಭವತ್, ಅಭವತ್ ತತ್ರ ಅಭವತ್ ಅಂತ ಇವ್ರು ಗೊತ್ತಾಗ್ತಾರೆ. ಪರೀಕ್ಷೆ ಇಲ್ಲಿ ಅಜಗಾಮ ಅಂತ ಅದು ಏನು ಎಫೆಕ್ಟ್ ಮಾಡುತ್ತೆ? ಅಭವತ್ ಅದಕ್ಕೆ ಎಫೆಕ್ಟ್ ಭಾಳ ಆಗ್ತದೆ. ಅಲ್ಲ ಶಿಕಾಚಾರ್ಯ ಶಿಕಾಚಾರಿಗೆ ಅಭವತ್ ಅಲ್ಲ ಇಲ್ಲೇ ಇಲ್ಲಿ ಅಜಗಾಮ ಮುಂದೆ ಬರ್ತದೆ. ಈ ಶ್ಲೋಕ ಮುಂದೆ ಬರ್ತದೆ. ಈ ಶ್ಲೋಕ ಒಳಗೆ ಅಸ್ತೇವ ಮೇ ಸರ್ವಮಿದ ಆ ಶಾಶ್ವತ ನಿಮಗೆ ಅಭವತ್ ಬೇರೆ, ಅದು ಬೇರೆ ವಿಷಯ ಬೇರೆ. ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ಅಂತ ಹೇಳ್ತಿದ್ರೆ ಅವರೇ ಹೇಳ, ನಾಯಕ ಹೇಳ. ಭಾಗವತ ಇವರೇ ಅರಣ್ಯಕಾಚಾರ್ಯ ಸ್ಪಷ್ಟ ಹೇಳ್ಕೊಂಡು ಹೇಳ, ತ್ವಯೋಕ್ತಂ ಇದಂ ಸರ್ವಂ ಅಸ್ತೇವ. ಏನು ಏನು ಹೇಳಿದ್ರಿ? ಎಲ್ಲ ಮೊದಲು ವೇದಾಧ್ಯಯನ ಆಗಿದೆ, ಎಲ್ಲ ಆಗಿದೆ, ಇಲ್ಲಿ ವಿಭಾಗ ಮಾಡಿದ, ಸೃಷ್ಟಿಗೆ ಪಾಠ ಹೇಳಿದ, ಅಲ್ಲೆಲ್ಲಿ ಹೋಗಿ ಎಲ್ಲ ಪ್ರಸಾದ ಎಲ್ಲ ಮಾಡಿದ. ತಥಾಪಿ ಇಷ್ಟು ಮಾಡಿದರೂ ಯಾಕೋ ನನ್ನ ಮನಸ್ಸು ಸಂತೃಪ್ತಿ ಆಗಬಾರ್ದು. ಈ ನನ್ನ ಚಿಂತೆಗೆ ಮೂಲ ಏನು ಕಾರಣ ಅದನ್ನು ನಿಮಗೆ ಕೇಳ್ತಿದ್ದೆ. ಯಾಕೆ ನೀವು ಅಗಾಧ ಬೋಧ, ನೀವು ಮಹಾಜ್ಞಾನಿಗಳಿದ್ದೀರಿ. ಅಜ್ಞಾನಿಗಳಿಗೆ ಹೋಗಿ ಕೇಳಿದ್ರೆ ಅದೇ ತಲೆ ಹೇಳ್ತಾರೆ. ಎಲ್ಲಿ ಹೋಗಿ ಕೇಳಬೇಕು ನಾವು?
ನಮಗಿಂತ ಉತ್ತಮರಾಗಿರಬೇಕು. ಅವರಿಗೆ ನಾವು ಕೇಳಿ ಹೇಳ್ತಾರೆ ಅಗಾಧ ಬೋಧರು, ಅಗಾಧವಾದಂಥ ಜ್ಞಾನವನ್ನು. ಮತ್ತು ನೀವು ಎಂಥವರು ಅಗಾಧ ಬೋಧ ಹೆಂಗೆ ಮಾಡ್ತೇವೆ? ಚತುರ್ಮುಖ ಬ್ರಹ್ಮದೇವರಿಂದ ಉಪದೇಶ ಮಾಡಬೇಕು. ಅವರು ಆತ್ಮಭಾವ, ಭಗವಂತನಿಂದ ಅವರು ಹುಟ್ಟಿ ಬರೋದ. ಹೀಗಾಗಿ ನಿಮ್ಮನ್ನ ಕೇಳೋದು ಯೋಗ್ಯದ. ಹಿಂಗೆ ಮುಂದಿನ ನೋಡ್ಕಲ್ಲ. ಅತೋ ಮಹಾಭಾಗ ಭವಾನಮೋ ಘದೃಕ್ ಶುಚಿಶ್ರವಾಃ ಸತ್ಯರತಃ ತದೌವ್ರತಃ ಗುರುಕ್ರಮಸ್ಯಾಖಿಲ ಧರ್ಮಗುಪ್ತಯೇ ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ. ಮೂಲ ಕಾರಣ ಹೇಳ, ಚಿಂತೆಗೆ ಮೂಲ ಕಾರಣ ಹೇಳತಕ್ಕಂಥವ್ರಾಗಿ ನಾರದರ ಹೇಳಿ ಏವಂ ಪೃಷ್ಠವತೆ ವ್ಯಾಸಾಯ. ಸಂಸ್ಕೃತಾಗೆ ಸರಳ ಸಂಸ್ಕೃತ ಭಾಳ ಗ್ರಹಣ ಇಲ್ಲ. ಈ ರೀತಿಯಾಗಿ ಏನು ವೇದವ್ಯಾಸ ದೇವರಿಂದ ಕೇಳಿಸಿಕೊಳ್ಳಲ್ಪಟ್ಟ ನಾರದರು ವ್ಯಾಸಾಯ ವೇದವ್ಯಾಸ ದೇವರಿಗೆ ಭಾಗವತ ಧರ್ಮ ಹೇಳದೇ ಇರುವುದೇನೆ ನಿಮ್ಮ ಮನಸ್ಸಿನ ಚಿಂತೆಗೆ ಮೂಲ ಕಾರಣ. ಎಲ್ಲ ಮಾಡಿದೆ ಆದರೆ ಇಷ್ಟೆಲ್ಲ ಚಿಂತೆಗೆ ಮೂಲ ಕಾರಣ ಹೇಳಿದೆ. ಭಾಗವತ ಧರ್ಮಗಳು ಎಲ್ಲ ಧರ್ಮ ಹೇಳಿದೆ, ಅದಕ್ಕೆ ಹೇಳಿಲ್ಲ. ಅದಕ್ಕೆ ನಿಮಗೇನಾಗ್ಯದ, ಈಗ ಔಷಧ ತೊಗೊಂಡಿರ್ತಾರೆ ಭಾಳ ಲಕ್ಷಕ್ಕೆ ಆಗಿರ್ತದೆ, ಎಲ್ಲ ಕೊಟ್ಟಾರ ಔಷಧ ಕೊಟ್ಟಾರ. ಈ ಔಷಧ ತೊಗೊಂಡ್ಮ್ಯಾಲ ಪಿತ್ತ ಹಾಕಿ ಆ ಪಿತ್ ಹೋಗ್ಲಿಕ್ಕೆ ಒಂದು ಗುಳಿಗೆ ಕೊಟ್ಟರೆ ಅದು ತೊಗೊಂಡ್ರೆ ತೋಡ ಆಮೇಲೆ ಏನಂತ ಮತ್ತು ಇಷ್ಟೆಲ್ಲ ಔಷಧ ತಗೊಂಡ, ಎಲ್ಲ ಪಥ್ಯ ಮಾಡಿದ ಆದರೂ ಯಾಕೋ ಆಚಾರ ರಕ್ರ ಜ್ಞಾನಕ್ಕತ್ತದ ಅಂತಂತ ಡಾಕ್ಟರ್ ಅಂತಾರ. ನಿಮ್ಮ ರಕ್ರಕ್ಕೆ ಮೂಲ ಕಾರಣ ನಾ ಔಷಧ ಕೊಟ್ಟಿರ್ತಾರ, ಪಥ್ಯಾನ ಮಾಡಿರ್ಬೋದು. ಅಂದ್ರೆ ರಕ್ರಕ್ಕೆ ಆಗಬಾರ್ದಂತದ್ದು ಕೊಟ್ಟಿದ್ರು. ಕುತ್ತಿನ ತೊಗೊಂಡಿದ್ರು ತಗೊಳ್ಳೋದು. ಹಂಗೆ ನೀವು ಎಲ್ಲ ಧರ್ಮ ಹೇಳಿರಿ, ಆಗುವ ಧರ್ಮ ಹೇಳಿದ್ದೀನಿ ಅನ್ನಂಗಿಲ್ಲ. ಎಷ್ಟು ಹೇಳ್ಬೇಕು ಅಷ್ಟು ಹೇಳಿ, ಎಷ್ಟು ಕ್ವಾಂಟಿಟಿ ತಗೋಬೇಕು ಹೋಗಿ ಅಂತ. ಅದಕ್ಕೆ ಇದು ಹೇಳ್ತಾರೆ ಭಾಗವತ ಧರ್ಮ ಅಪ್ರತಿಪಾದನಮೇವ. ಭಾಗವತ ಧರ್ಮವನ್ನು ನೀವು ಹೇಳದಿರುವುದೇನೆ ಮನಃ ಅಪರಿತೋಷ ಕಾರಣ. ನಿಮ್ಮ ಮನಸ್ಸಿನ ಚಿಂತೆಗೆ ಸಾಕು. ಅದನ್ನೇ ಭಾಗವತ ಹೇಳ ಭವದ ಅಮೃತಪ್ರಾಯಂ ಯಶೋ ಭಗವತೋ ವದಂ ಏನೇ ವಾಸೌ ನ ತುಷ್ಟೇತ ಅನ್ನೇತ ದರ್ಶನಂ ಶಿಲಂ. ಹೇಳು ಹೇಳು ನೀವು ಭವತ ನಿಮ್ಮಿಂದ ತಾಯಂ ಭಗವತಃ ಯಶ ಅಲಂ, ಭಗವಂತನ ಕೀರ್ತಿಯನ್ನು ಮಹಿಮೆಯನ್ನು ಎಷ್ಟು ಬೇಕೋ ಅಮಲಮ್ಮನ ಸ್ವಚ್ಛ ಶುದ್ಧವಾದ ಕೀರ್ತಿಯನ್ನು ಯಶ ಕೀರ್ತಿ ಅನುದಿತ ಪ್ರಾಯ ಅದು ಭಾಳ ಹೇಳಿದ. ಒಮ್ಮೆ ಎಲ್ಲೋ ಹೇಳಿದ್ರು ಪ್ರಾಯ ಭವತ ನ ಅನುದಿತ, ಅದನ್ನು ಭಾಳ ಹೇಳಿದ್ರು. ಏನ ಅಸೋ ಉನ್ನತುಷ್ಟೇ, ಅದರಿಂದ ನಿಮ್ಮ ಮನಸ್ಸೊಳಗೆ ಯಾಕೋ ಚಿಂತೆ ಹಿಂಗೆ ನನಗೆ ಅನಿಸ್ತದೆ.
ತದ್ದರ್ಶನಂ ಬ್ರಹ್ಮ ಏನ ಸೌನಪುಷ್ಟೇ ಬ್ರಹ್ಮೇ ತದ್ದರ್ಶನ. ಅದಕ್ಕೆ ಹೇಳ್ತಾರ ಅದಾ ತದೇವ ಕಾರ್ಯ ಮಿತಿ. ಅದಕ್ಕೆ ದಯವಿಟ್ಟು ಏನು ಮಾಡಿ, ನಿಮ್ಮ ಮನಸ್ಸಿನ ಚಿಂತೆಗೆ ಯಾವುದು ಕಾರಣ ಆಗ್ಯದೋ ಅದನ್ನೇ ನೀವೇನು ಮಾಡಬೇಕು. ನಿಮ್ಮ ಮನಸ್ಸಿನ ಅಸಂತೋಷಕ್ಕೆ ಯಾವುದು ಅದು ಹೇಳಬೇಕು. ಅತಃ ಅದಕ್ಕೆ ಇದು ಮತ್ತು ಶ್ಲೋಕದಾರ್ಥ ಹೇಳ್ತಾರೆ. ಯಥೋ ಹೇ ಮಹಾಭಾಗ, ನೋಡಿ, ಹೇ ಮಹಾಭಾಗರಾದಂತಹ ವೇದವ್ಯಾಸದೇವರೇ, ಭವಾನ್ ನೀವು ವೃತವೃತಃ ಎಲ್ಲವನ್ನು ಮಾಡೇ ತೀರಬೇಕೆಂಬುವಂಥ ಗಟ್ಟಿಯಾದ ವೃತ ನಿಯಮವುಳ್ಳವು. ವಿಶೇಷತೋ ಭಾಗವತ ಧರ್ಮ ಪ್ರತಿಪಾದನಂ, ಭಾಗವತ ಧರ್ಮವನ್ನು ಪ್ರತಿಪಾದನಂ ದಿನ ಅನಿಷ್ಪಾದಿತ ವೃತಧಾರಣೋಪಲಕ್ಷ. ಭಾಗವತ ಧರ್ಮ ಪ್ರತಿಪಾದನ ಮಾಡಲಾರ್ದೇನೆ ನಿಮ್ಮ ವೃತ ಜ್ಞಾನವೇ ಅಪ್ರಯೋಜನವೇ. ಗೊತ್ತದ, ಏನು ಹೇಳಿದ್ರು ಭಾಗವತ ಧರ್ಮವನ್ನು ಹೇಳದೆ ಅಂದ್ರೆ ಎಲ್ಲ ಧರ್ಮಗಳು ಹೇಳಿದ್ರು, ಏನು ಹೇಳಿದ್ರು ಹೇಳದೆ ಇದ್ದಂಗೆ ಅಪ್ರಯೋಜನ. ಅಥವಾ ಭಾಗವತ ಧರ್ಮನ ಮುಕ್ತಯೇ, ಭಾಗವತ ಧರ್ಮಗಳ ರಕ್ಷಣೆ ಮಾಡಲಿಕ್ಕೆ ನಿಮ್ಗಂಗ ಗೊತ್ತದನೇ ಅದ, ನಿಮ್ಮ ಸಲುವಾಗಿ ಹೇಳೋ ಕಾರಣಿಲ್ಲ. ಭಾಗವತ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಮುಕ್ತಯೇ ರಕ್ಷಣಾಯ ಗುರುಕ್ರಮ. ಗುರುಕ್ರಮ ಅಂದರೆ ಉತ್ಕೃಷ್ಟವಾದಂತಹ ಚೇಷ್ಟೆಯುಳ್ಳವನು ಯಾರು? ನಾರಾಯಣ. ವಿಚಿತ ಏನೇನು ದೇವರ ಮಹಿಮೆಗಳನ್ನು ತೋರಿಸಿದನೋ ತತ್ ಸಮಾಧಿನ, ಅದರ ಸಮಾಧಿ ಭಾಷೆಯಲ್ಲಿ ವಸ್ತುಸ್ಥಿತಿ ಮನತಿಕ್ರಮಿ. ಸಮಾಧಿ ಭಾಷೆ ಅನೇಕ ಸರಳ ತಿಳಿಯ ಭಾಷೆ. ಸಮಾಧಿ ಭಾಷೆ ಸರಳ ತಿಳಿಯ ಭಾಷೆ, ಬಹಳ ಗಂಭೀರ ಭಾಷೆ ಅಂದರೆ ಸಂಸ್ಕೃತ ಕನ್ನಡ ತಾಯಿ. ಭಾಷೆ ಅಂದರೆ ಕನ್ನಡ ಸಂಸ್ಕೃತ ಇದಲ್ಲ. ಏನಾದರೂ ಸಮಾಧಿ ಭಾಷೆ ವಸ್ತುಸ್ಥಿತಿ ಅನತಿಕ್ರಮ್ಯ ಸ್ಪಷ್ಟ ವಚನೆ. ವಸ್ತುಸ್ಥಿತಿಯನ್ನು ಬಿಡಲಾರ್ದೇನೆ ಸ್ಪಷ್ಟ ಮಾತುಗಳಿಂದ ಏತದೇವ ವಿಭಾಗಿತು. ಅದನ್ನು ನೀವು ದಯವಿಟ್ಟು ಹೇಳಬೇಕು. ಏತದೇವ ವಿಭಾವಯಿತು, ಅದನ್ನೇ ತಿಳಿಸಲು ಸತ್ಯರತಃ. ಹಾಗಾದ್ರೆ ನೀವು ಸತ್ಯರತರಾಗಿ ಒಂದೊಂದು ವೇದವ್ಯಾಸರಿಗೆ ವಿಶೇಷ ಕೊಡ ನಾರದರು. ನೀವೇನಾಗಿದೆ ಮಹಾಭಾಗ ಸತ್ಯರತರು, ಸತ್ಯದಲ್ಲೇ ಆಸಕ್ತರಾದರು. ಯಾಕೆ ಇದು ಮಾಡೋದು ನಿಮಗೇ ಶಿಕ್ಷ ಹೇಳ್ತಾರೆ. ನಾರಾಯಣ ಅವತಾರ ಇತ್ಯರ್ಥ. ಅತ್ಯುತ್ಸವ ಅಂದ್ರೆ ಜ್ಞಾನದೇವರ ಅವತಾರವಾದ ಅನುಸ್ಮರ ಕಥೆಯ ಹೇಳು. ತೇನೇವ ತವ ಮನಸ್ಕೋಶೋ ಭವೇ, ಅದರಿಂದೇ ನಿಮ್ಮ ಮನಸ್ಸು ಸಂತೋಷ ಆಗಿದೆ. ಇತ್ಯುಕ್ತ ಬ್ರಹ್ಮಣ ಸಶೈವ ಪ್ರೋಕ್ತ ಭಾಗವತ ಉಪದಿ. ಬ್ರಹ್ಮದೇವರು ತಮಗೇನು ಹೇಳಿದ್ರು ಆ ಭಾಗವನ್ನು ನಾವು ವೇದವ್ಯಾಸವನ್ನು ಹೇಳಿದ್ರು. ತನ್ಮೂಲ ಜ್ಞಾನಮಪಿ ಅಬಾಧಿತ ವಿಷಯ ಅಮೋಘ ದೃಷ್ಟಿ. ನಿಮ್ಮ ಜ್ಞಾನ ಅಮೋಘ, ವ್ಯರ್ಥಿಲ್ಲ. ತನ್ಮೂಲ ಜ್ಞಾನಮಪಿ ಅಬಾಧಿತ. ನಿಮಗೇನು ಮೂಲ ಜ್ಞಾನ ಅದಲ್ಲ ಅದು ಅಬಾಧಿತ, ಎಂದೂ ನಾಶವಾಗದೇ ಇತ್ತು. ಅದಕ್ಕೆ ಅಮೋಘ ಯಥಾಭೋ. ತಸ್ಮಾತ್ ಭಾಗವತಂ ಪುರಾಣ ವಿಸಲಕ್ಷಣ, 10 ಲಕ್ಷಣಗಳಿಂದ ಕೂಡಿದ ಗೌತಮ ಭಗವತ ಆತ್ಮ ವಿದ್ಯುತ್ಕಾಯ ಭೂತಕೃತ. ಆವಾಗ ಭೂತಕೃತ ಜಗತ್ಸೃಷ್ಟಿ ಮಾಡಿದ ಪರಮಾತ್ಮ ತಮ್ಮ ಮಗನಾದಂತಹ ಪರಮಾತ್ಮನಿಗೆ ತಂದೆಯರಿಗೆ ಹೇಳಿದರು, ನಾರದ ಪ್ರಾಹ ಮುನೈ. ಬ್ರಹ್ಮದೇವರು ನಾರದರಿಗೆ, ನಾರದ ಪ್ರಾಹ ಮುನೈ. ನಾರದರು ಮುನಿಗೆ ಹೇಳಿದರು, ವೇದವ್ಯಾಸರು. ಸರಸ್ವತ್ಯಾಸೇನಲ್ಲ ಧ್ಯಾಯತೆ ಬ್ರಹ್ಮ ಪರಮಂ ವ್ಯಾಸಾಯ ಅಮಿತ ತೇಜಸ್ಸಿ. ನೋಡಿ
ಅಮಿತವಾದಂತಹ ತೇಜಸ್ಸುಳ್ಳ ವೇದವ್ಯಾಸ ದೇವರಿಗೆ ಪರಬ್ರಹ್ಮನ ಮಹಿಮೆಯನ್ನು ಅದನ್ನೇ ಧ್ಯಾನ ಮಾಡ್ತಕ್ಕಂತಹ ವೇದವ್ಯಾಸರಿಗೆ ಹೇಳಿದರು. ಅದಕ್ಕೆ ಅವರಿಗೆಲ್ಲ ಇದು ಮಾಡ್ಯಾರ, ವಿಶೇಷಣೆ ಹೇಳ್ಯಾರ. ಶುಚಿಶ್ರವ ಅಂದರೆ ಪವಿತ್ರವಾದ ಕೀರ್ತಿಯುಳ್ಳ, ಸತ್ಯದಲ್ಲೇ ರಥನಾದ, ವೃತ ಹಿಡಿದ ಕೆಲಸವನ್ನು ಗಟ್ಟಿಯಾಗಿ ಮಾಡುವ ನೀವು ಭವಾನ್, ನೀವು ಆ ಉರುಕ್ರಮನಾದಂತಹ ಪರಮಾತ್ಮನ ಮಹಿಮೆಯನ್ನು ಅನುಸ್ಮರ ನಮಗೆ ತಿಳಿಸಿ ಹೇಳ್ರಿ. ಅದು ವಿಶೇಷತೆ. ಎದಕ್ಕೆ ಹೇಳ್ರಿ? ನಿಮ್ಮ ಸಲುವಾಗೆಲ್ಲ ಧರ್ಮಗುಪ್ತಯೇ, ನಿಮಗೆಲ್ಲ ಗೊತ್ತಾದ್ರೆ ಸರ್ವಜ್ಞರು ಜಗತ್ತಿನ ಎಲ್ಲ ಭಗವದ್ಭಕ್ತರ ಧರ್ಮ ರಕ್ಷಣಾ ಮಾಡಲು ಹೇಳ್ರಿ. ಅದಕ್ಕೆ ನಾರದರು ವೇದವ್ಯಾಸ ದೇವನಿಗೆ ಹೇಳಿದರು, ಇಲ್ಲಿ ಒಂದು ನಾವು ಸ್ಪಷ್ಟೀಕರಣ ಮಾಡಬೇಕು. ಏನು ಮಾಡಬೇಕು? ವೇದವ್ಯಾಸ ದೇವರು ಚಿಂತಾಕ್ರಾಂತರಾಗಿದ್ದರು. ಆ ಚಿಂತೀಕರಣಕ್ಕೆ ನಾರದರು ಅವರಿಗೆ ಹೇಳಿದರು, ಇವೆಲ್ಲರೂ ನಿಮಗೆ ಕೇಳೋ ವೇಳೆ ಸ್ವಲ್ಪ ತ್ರಾಸ ಆಯ್ತು. ಏನು ವೇದವ್ಯಾಸ ದೇವರಿಗೆ ಚಿಂತೆಯಲ್ಲಿ ಹೋಗಿದೆ. ಆ ಚಿಂತೆ ಬಿಡಿಸೋಳಿಕ್ಕೆ ತಮಗಿಂತೂ ಅತ್ಯಂತ ಸಾಧನೆಗಳೊಳಗೆ ಕೆಳಗಿರ್ತಕ್ಕಂಥ ನಾರದರಿಗೆ ಹೇಳಿದರು. ನಾರದರು ಅವರು ಉಪದೇಶ ಮಾಡ್ತಾರೆ. ಒಂದು 2-3 ಮಾತು ಮತ್ತು ಸಿದ್ಧಾಂತ ಇತ್ತು, ಸರ್ವೋತ್ತಮತ್ವ, ವೇದವ್ಯಾಸದೇವರ ಮಾತು ತಿಳ್ಕೊಂಡು ಅವ್ರಿಗೆ ತ್ರಾಸ. ವೇದವ್ಯಾಸದೇವರು ಅವರು ಈಶಾನ್ಯ ಆಚಾರ್ಯ, ಹಲವು ಕಚ್ಚಂದ ಋಷಿ, ಯಾರೋ ಋಷಿ ಅಂತ ಅಂತಾರೆ ಸಾಮಾನ್ಯ. ಅವ್ರಿಗೆ ಭಾಳ ತ್ರಾಸ. ಮತ್ತು 99% ಇವೇನು ಹೊರಗೆ ಈ ಟಿವಿ ಒಳಗೆ ಭಾಗವತ ಹೇಳ್ತಿರ್ತಾರೆ. ಅವ್ರು ಯಾರಿಗೂ ನಾಗರಿಕಿಂತ ವೇದವ್ಯಾಸ ದೇವರು ಶ್ರೇಷ್ಠರು ಅಂತ ಗೊತ್ತಿದ್ರು ಅವರಿಗೂ ಮೋಹ ಬರ್ತದೆ. ಅವರೆಲ್ಲ ಏನು ಬೆಳೆ ಮಾಡಂಗಿಲ್ಲ. ಪರಮಾತ್ಮ ಮೋಹ ಅದನ್ನೇ ಇರುತ್ತೆ ಅಂತ ಹಿಂಗೆ ಹೇಳ್ತಾರೆ. 99% ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಶಾಸ್ತ್ರದ ಹಿನ್ನೆಲೆ ಯಾರಿಗದ ಅವರ ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಭಾಗವತ ಇಂಥ ಪ್ರಸಂಗ ಭಾಳ ಮಂದಿ ಹೇಳ್ತಾರೆ ವೇದವ್ಯಾಸ ಚಿಂತಾಕ್ರಾಂತರಾಗಿದ್ದರು, ಆ ತ್ರಾಸನಾಗಿದ್ದರು. ನಾರದರು ಬಂದು ಸಮಾಧಾನ ಮಾಡಿ ಭಾಗವತ್ ಬರೀದೇವೆ ಬರೆದ್ರು. ಬರೀಬೇಕಾದ್ರೆ ನನಗೇನು ಬರೀತಾ ಬರ್ತೀನಿ ನಾನು ಹೇಳ್ತೀನಿ ತಗೋರಿ ಅಂತ ಹೇಳಿ ನಾರದರ ತಂದೆ ಇವರಿಗೆ ಉಪದೇಶ ಮಾಡಿದರು. ಆ ಉಪದೇಶ ಮಾಡಿದ ಭಾಗವನ್ನೇ ವಿಸ್ತಾರ ಮಾಡಿ ಇವರು ಬರೆದು ಇಷ್ಟೇ ಹೇಳ್ತಾರೆ. ಎಲ್ಲ ಕೇಳ್ತಾರೆ. ಮತ್ತು ಯಾರಿಗೆ ಭಾಗವತ್ ತಾತ್ಪರ್ಯ ಗೊತ್ತಿಲ್ಲ, ನಮ್ಮವರು ಹೀಗೆ ಹೇಳ್ತಾರೆ. ಪ್ರಾಯ ಶಾಸ್ತ್ರಜ್ಞಾನ ಯಾರು ಇರಂಗಿಲ್ಲ, ಬರೇ ಭಾಗವತವನ್ನು ಹೇಳ್ತಂತ ಯಾರು ಕೋಶ ಹಿಂಗೆ ಹೇಳೋದೆ ಹೇಳಾದೆ ಮುಂದೆ ಹೋಗ್ಬಿಡ್ತಾರೆ ಎರಡು. ಅದಕ್ಕೆ ನಾವು ಬ್ರೇಕ್ ಮಾಡಬೇಕು. ಅದನ್ನೇ ಹೇಳಿದೆ. ವೇದವ್ಯಾಸ ದೇವರಿಗೆ ಚಿಂತೆ ಅದ ಚಿಂತೆ ಇನ್ನೊಬ್ಬರ ಚಿಂತೆಯನ್ನು ಹೋಗಿಸೋ ಮಹಾನುಭಾವ. ವಿಜ್ಞಾನ ರೋಷಿ ಪರಿಪೂರಿತಾಂತರ ಬಾಹ್ಯಾಂಡ ಕೋಶಂ ಹಿತೋಪಲಾಭಂ ತರ್ಕಾಭೇದಂ ಸರ್ವಪೂರ್ವ ಗೀರ್ವಾದ ವಿಜ್ಞಾನದ ಮನದೋಷ. ಬ್ರಹ್ಮದೇವರೇ ಮೊದಲಾದ ಮಹಾನುಭಾವರಿಗೆ ಉಪದೇಶವನ್ನು ಮಾಡಿ ಅವರ ಒಳಗಿರ್ತಕ್ಕಂಥ ಜ್ಞಾನವನ್ನು ಹೆಚ್ಚು ಮಾಡಿ, ಇನ್ನು ಕೆಲವರಿಗೆ ಜ್ಞಾನ ಅಂಧಕಾರವನ್ನೇ ಓಡಿಸಿದೆ. ಅಂಥವ್ರಿಗೆ ಎಲ್ಲಿದೆ? ಇನ್ನೊಂದು ನಾರದರು ಯಾರು? ಬ್ರಹ್ಮದೇವರ ಮಕ್ಕಳು, ಬ್ರಹ್ಮದೇವರ ಆಪ್ಯವರು. ಅದಕ್ಕೆ ಅವ್ರು ಕೆಲವರು ಹೇಳ್ತಾರೆ, ಇಲ್ಲ ಇದ್ದಾರೆ ಯಾಕಂದರೆ ಮಾನವರಾಗಿ ಬಿಡ್ತಾರೆ. ಅದಕ್ಕೆ ಅವರು ನಾರದರಿಗೆ ಹಿಂಗೆಲ್ಲ ಸಮಾಧಾನ ಬರ್ತಾರೆ. ಅಡ್ಡದಕ್ಕೆ ಅವರ ಬಾಯಿಂದ ವೇದವ್ಯಾಸ ದೇವರು ಸರ್ವಜ್ಞರಿದ್ದಾರೆ, ಇದು ನಾರದರಿಗೆ ಯಾಕೆ ಕೇಳೋದು ಹೇಗೆ? ಶ್ರೀಮದಾಚಾರ್ಯ
ವೇದವ್ಯಾಸ ದೇವರು ಮಹಾನ್ ಜ್ಞಾನಿ ಭಗವಂತ. ಅಂದರೂ ಯಾಕೆ ಭಾಗವತವನ್ನು ಬರೀಲಿಲ್ಲ? ನಾಪೃಷ್ಟ ಕಸಿದ ಭಗವಂತರನ್ನು ಯಾರು ಕೇಳಾದೆ ಹೇಳ್ದ, ಕೇಳಾದೆ ಹೇಳ್ದ. ಅದಕ್ಕೆ ನಾರದರ ಬಂದು ಕೇಳಿದರು, ಇದು ದಯವಿಟ್ಟು ಮಾಡಿ ಹೇಳಿದರು. ಇದರ ಋಷಿಗಳು ಬಂದು ಕೇಳಿದರು, ದೇವತೆಗಳು ಮಹಾಭಾರತ ಬರೋದು. ನಾರದರ ಬಂದು ಕೇಳಿದರು, ಹೇಳಿ ಬಂದ. ಅಥೋ ಮಹಾಭಾಗ ಭವಾನ್ ಅಮೋಘದ್ರಕ್ಕಂತ ನಾರದರೆ ಅಂದಾರ, ನೀವು ಅಮೋಘದ್ರಕ್ಕ, ಅಮೋಘ ಅಂದ್ರೆ ಹಾಳ, ನಾಶ, ನಮಗೆ ಎಂದೂ ನಾಶವಾಗದೇ ಅಂತ ಜ್ಞಾನವುಳ್ಳವರು. ವಿಶಿಷ್ಟವಾಹ ಪವಿತ್ರವಾದಂತಹ ದೇವರ ಮಹಿಮೆಯನ್ನು ಬಲ್ಲವರು, ಸತ್ಯವ್ರತ, ಏನು ಮಾತಾಡ್ತೀರೋ ಸತ್ಯವೇ ಇರ್ತದೆ, ದೊಡ್ಡವೃತ. ಅದಕ್ಕೆ ನೀವೇ ಇದನ್ನು ಹೇಳಿದ್ರಿ ನಾರದರಿಗೆ. ಹಾಗಾದ್ರೆ ನಾರದರಿಗೆ ಉಪದೇಶ ಮಾಡಿದೆ. ನಾರದರ ಉಪದೇಶ, ನಾರದರು ಬ್ರಹ್ಮದೇವರಿಂದ ಏನು ಭಾಗವತ್ ಕೇಳಿದ್ರು, ಇದು ಅನುವಾದ ಮಾಡಿ ತಿಳ್ಕೋಬ ನಾ ಹೇಳೋದು ಕೇಳು, ಅನುವಾದ ಮಾಡಿ ಹಂಗೆ ತಿಳ್ಕೊ. ಯಾಕಂದ್ರೆ ನಾರದಕ್ಕಿಂತಲೂ ಕೋಟಿ ಅನಂತ ಕೋಟಿ ಪಟ್ಟು ಜ್ಞಾನವುಳ್ಳವರು ಯಾರು? ಅವ್ರ ಉಪದೇಶ ಕೇಳ್ತಾರಂದ್ರೆ ಆಮೇಲೆ ಮುಂದೆ ನಾವು ಅನುವಾದ ಮಾಡ್ತೀವಿ, ಸುಧಾ ಅನುವಾದ ಮಾಡ್ತೀವಿ, ಏನೋ ಒಂದು ಅನುವಾದ ಮಾಡ್ತೀವಿ, ನಾವು ಸಂತೋಷ ಪಡ್ತಾರೆ. ನೋಡಿ ಒಮ್ಮೊಮ್ಮೆ ಅಪರೂಪ ವಿಷಯ ಹೇಳಿದಪ್ಪ ಅಂತ. ಇದರ ಅರ್ಥ ಆಮೇಲೆ ನಾ ಹೇಳಿದ ಯಾಕೆ ತಿಳ್ಕೊತಾರೆ ದೊಡ್ಡವರಿದ್ದರಿಗೆ ನಮಗೆ ತಿಳಿದದ್ದನ್ನು ಏನು ಮಾಡಬೇಕು, ಅಥವಾ ನಾವು ಮಾಡಿದ ಸಂಕ್ಷಿಪ್ತವನ್ನು ವಿಸ್ತಾರ ಮಾಡಿ ಅಂತ ಹೇಳಿ. ನಾರದರು ಸಂಕ್ಷಿಪ್ತವಾಗಿ ಭಾಗವತ್ ಕೇಳಿದ್ರು, ಅದನ್ನು ನೀವು ವಿಸ್ತಾರ ಮಾಡ್ತೀವಿ, ಇಷ್ಟು ನಾ ಕೇಳಿದ್ರು, ಇದನ್ನು ನೀವು ವಿಸ್ತಾರ ಮಾಡ್ತೀವಿ ಅಂತೇಳಿ ಅದು ಗೊತ್ತಿಲ್ಲದೇ ಇದ್ದ ವಿಷಯ ಹೇಳಿದರು. ಪ್ರಾಯ ಈ ಭಾಗವನ್ನು ಭಾಳ ಮಂದಿ ಭಾಗವತ್ ಹೇಳೋರು ಕೆಲವರು ವೇದವ್ಯಾಸರು ಏನು ಗೊತ್ತಿದ್ದಿಲ್ಲ. ಅವರಿಗೆ ಪಾಪ ಚಿಂತಾಕ್ರಾಂತ ಆಗಿದ್ದು. ನಾರದರ ಬಂದು ಸಮಾಧಾನ ಮಾಡಿ ಭಾಗವತ ಬರೀಪ ಅಂದರೆ ಭಾಗವತ ನನಗೇನು ಗೊತ್ತಿರಲಿ, ಇಷ್ಟು ಭಾಗವತ ಇದು ವಿಸ್ತಾರ ಆಯಿತು, ನೀವು ಹೇಳಿದ ನಾನು ಇಷ್ಟು ಹೇಳಿ ಮುಂದೆ ಹೋಗ್ಬಿಡ್ತಾರೆ. ಇಲ್ಲೇ ತಪ್ಪು ಬೇಕಾಗಿದ್ದೇ ಇಲ್ಲಿ. ಪರಮಾತ್ಮ ಹೇಳಿದ್ದೆ ಪ್ರಭುಗೆ, ಬ್ರಹ್ಮಂತು ಕೇಳ್ಕೊಂಡು ಮತ್ತು ಪ್ರಭಾದಿಗೆ ಹೇಗಿತ್ತು ಪರಮಾತ್ಮ ಹೇಳಿದ್ದೆ ಅಂತ ಹೇಳಿ ಅವರೇನು ಹೇಳ್ತಾರೆ ಅದ್ವೈತಿಗಳು, ದೇವರೇ ನಾರಾಯಣ ದೇವರ ಅವತಾರೇ ಮನುಷ್ಯ ಮೇಲೆ ಶಾಂತಿ ಅಜ್ಞಾನ ಇದು ಅದು ಬಂದಿರ್ತಾರೆ. ವ್ಯಾಸೋ ನಾರಾಯಣ ಸಾಕ್ಷಾತ್ ಅಂತ ಹೇಳ್ತಾರೆ. ವ್ಯಾಸಾಯ ವಿಷ್ಣು ರೂಪಾಯ ವಿಷ್ಣು ರೂಪಾಯ ಸಂಘ ಹೇಳ್ತಾರೆ. ಆದರೂ ಅವಗೂ ಹಿಂದೆ ಮನುಷ್ಯ ಭೂಮಿಯಲ್ಲಿ ಮೇಲೆ ಸ್ವಲ್ಪ ಅವ್ರಿಗೆ ಇರ್ತದಂತ ತರಾಗಿರ್ತದೆ, ಅದಿಲ್ಲ. ಗುರುಗಳು ನಮ್ಮ ಶಿಷ್ಯ ಕೀರ್ತಿ ಬರಲಿ ಅನ್ಲಿಕ್ಕೆ ಹಂಗೆ ಮಾಡಿಸ್ತಾರೆ. ಹೌದು, ಹಂಗೆ ಮೊಮ್ಮಗ ಕೀರ್ತಿ ಬರಲಿ ಅಂತ ಅವ್ರು ಮಾಡಿ. ಹೌದು, ಅಷ್ಟೇ ಅಲ್ಲ, ವಿಸ್ತಾರವನ್ನು ಮಾಡು, ವಿಸ್ತಾರವನ್ನು ಮಾಡಲಿಕ್ಕೆ ಅವರೇ ಸಮರ್ಥ. ಅದಕ್ಕೆ ನಾವು ತಿಳ್ಕೋಬೇಕು. ನಾರದರು ಪ್ರಾರ್ಥನಾ ರೂಪದಲ್ಲೇ ಹೇಳಿದರು, ಅನುವಾದ ಗುರುಗಳನ್ನು ಶಿಷ್ಯ ಅನುವಾದ ಮಾಡಿದಂಗೆ ಅದು ಅನುಗ್ರಹ ರೀತಿಯಿಂದ ಬರೋದು. ಅಜ್ಞಾನ ಯಾಕೆ ತೋರಿಸಿದ್ರು? ಯಾರು? ವೇದವ್ಯಾಸ. ಅಂದ್ರೆ ವೇದವ್ಯಾಸ ದೇವರಿಗೆ ಚಿಂತಿತ್ತು. ಇದನ್ನು ನಾವು ಇವತ್ತಿನ ಜನರಿಗೂ ಸಂದೇಶ ರೂಪದಲ್ಲಿ ಹೇಳೋದು. ಒಂದು ಸರ್ವಜ್ಞಮೂರ್ತಿಯಾದ ಪರಮಾತ್ಮಗೆ ಅಜ್ಞಾನ ಆಗಲಿಲ್ಲ, ಚಿಂತಿಲ್ಲ. ಯಾರಾದರೂ ಕೇಳಿದ್ರೆ ಹೇಳ್ಬೇಕಂತ ನಾವು ಕೇಳಿದ್ರು ಹೇಳಿದ್ರು. ಇನ್ನೊಂದು, ನಾವು ಎಷ್ಟೇ ಮಹಾಪಂಡಿತರಾಗಿ ಎಷ್ಟೇ ಅದ್ಭುತ ಕಾರ್ಯವನ್ನು ಮಾಡಿದರು, ಆ ಕಾರ್ಯ ಸಾಮಾನ್ಯ ಜನರ ತನಕ ಹೋಗಿ ಮುಟ್ಟೇನೋ ಇಲ್ಲ. ಸಾಮಾನ್ಯ ಮಂದಿ ಅದ್ಭುತ ಕೆಲಸ ಮಾಡ್ಯಾರೆ. ಸುನಾಪಾಠ 15 ಸಲ ಹೇಳ್ಯಾರ, ಚಂದ್ರಿಕಾ 20 ಸಲ ಹೇಳ್ಯಾರ, ನ್ಯಾಯಮತ ಪಾಠ ಎಲ್ಲ ಆಗ್ಯದ. ಆದರೂ ಮತ್ತು ಈ ಊರೊಳಗೆ ಏಕಾಶಿ ತಿಂತಾರೆ. ಅವ್ರಿಗೆ ಏನೋ ಇವು ಬರ್ತೀನಿ, ನ್ಯಾಯಮತ ಗೊತ್ತಿಲ್ಲ, ಸುನಾಗ
ಸಾಮಾನ್ಯ ಜನರಿಗೂ ತಿಳಿಯುವ ಶೈಲಿಯಲ್ಲಿ ತತ್ವವನ್ನು ಬರೇ ಕೇವಲ ದೊಡ್ಡ ವಿಷಯಗಳು ಇದನ್ನು ಸಾಮಾನ್ಯ ಜನರ ಎದುರಿಗೆ ಹೋಗಿ ಮಾತಾಡೋರು ಯಾರು? ನಾರದರು. ನಾರದರು ಬಂದು ಹೇಳಿದರು, ಇವರು ಅಂತೂ ಏನು ನಮ್ಮ ಉಪದೇಶಾದಿಗಳು ಏನಾಗಬೇಕು, ಪೂರ್ಣ ಯಾವಾಗ ಆಗ್ತದೆ ಹೇಳಿದ್ರೆ ಜನಸಾಮಾನ್ಯರಿಗೂ ಅದು ಭಗವದ್ಭಕ್ತಿ ಅಂದ್ರೆ ಆ ಅಲಂಕಾರ ಭಗವದ್ಭಕ್ತರಾಗಿರಬೇಕು, ತತ್ವಜ್ಞಾನ ಪೂರ್ಣ ಆಗಿರಬಾರ್ದು. ಅದಕ್ಕೆ ನಾವು ಯಾರೋ ಒಬ್ಬರು ಹಿಂದಿಕ್ಕ ಅಸ್ಸಾಂ ರಾಜ್ಯ ಭಾಳ ಫೋನ್ ಮಾಡಿದ್ವಿ, ನಮ್ಮೂರಾದ್ರು ಮಾಡಿ ಸುನಿಯವ್ರು ಬಂದು ಕೇಳಿ ನನ್ನ ಅನುಭವ ಹೇಳ್ತಾರೆ. ಅಸ್ಸಾಂ ರಾಜ್ಯ ಕಲ್ಪನೆ ಯಾವಾಗ ಆಗ್ತದೆ ಒಂದು ಪೆಂಡಾಲು ವ್ಯವಸ್ಥೆ, ಊಟ, ಉಡುಗೆ, ಅಡಿಗೆ ಎಲ್ಲ ಚಲೋ ಆಗೇಬೇಕು. ಎಲ್ಲ ಬಂದು ಯಾವ ಭಕ್ತರಿಗೆ ಆಗುವ ಪರಿಚಯನೂ ಇಲ್ಲ, ಪಂಡಿತರ ಪರಿಚಯನೂ ಇಲ್ಲ. ಒಂದು ಪರಿಚಯ ಇದೆ, ಮಠ ದೊಡ್ಡದು, ರಾಮದೇವರ ಪೂಜಾ, ಆಗೋ ಉಪದೇಶ ಪಂಡಿತರು ಕೇಳಬೇಕು ಅಂತ ಒಂದು 3 ದಿವಸ ಬೇರೆ ಊರಿಂದ ಬಂದಾರ. ಅವ್ರಿಗೆ ಇಳ್ಕೊಳ್ಳಿಕ್ಕೆ ಒಂದು ಜಾಗ, ಒಂದು ಸ್ನಾನಾದಿಗಳಿಗೆ ಅನುಕೂಲ, ಒಂದು ಊಟದ ವ್ಯವಸ್ಥೆ ಪರಿಪೂರ್ಣ ಆಯಿತು ಅಂದ್ರೆ ಅದು ಖರೆ ಆಗ ದೊಡ್ಡ ಮಂದಿಗೆ ವ್ಯವಸ್ಥೆ ಆಗೇ ಆಗ್ತದೆ. ತಾವೇ ಪೊಲೀಸರು ಕೊಟ್ಟವರಿಗೂ ಮುಂದೆ ಬಂದು ಕೂಡಿಸ್ತಾರೆ. ಪಂಡಿತರು ಬಂದು ಅವರು ಸಾಮೂಹಿಕಬೇಕಾದ್ರೆ ಮತ್ತೆ ಅಲಕ್ಷ್ಯಕ್ಕೆ ಗುರಿಯಾಗ ಅವರು ಸಾಮಾನ್ಯ ಮಂದಿ ಅದು ಭಗವದ್ಭಕ್ತರು. ಅವರನ್ನೂ ನಾವು ಯಾವಾಗ ಸ್ವಲ್ಪ ಅದೇ ಮಾಡಿ ಅವರಿಗೂ ನಾವು ಮಿನಿಮಮ್ ತಿಳ್ಕೊಳ್ಳಿಕ್ಕೆ ಪ್ರಸಾದ ಅಷ್ಟೇ ಬಿಟ್ಟು ಅವರೇ ನಿಮಗೆ ಅಲಂಕಾರ ಕೂಡಿಸಿದ್ರೆ ಸಾಮಾನ್ಯ ಕೇಳ್ತಾರೆ. ಅಂಥವರು ಸಂತುಷ್ಟರಾಗಿ ಚಲೋ ಆಯ್ತಪ್ಪ ವ್ಯವಸ್ಥೆ ಅಂತಂದ್ರೆ ಅದೇ ಬಾರಿ ದುಡ್ಡು ಕೊಟ್ಟವರು, ಅದೇ ಬಾರಿ ಪಂಡಿತರು ಚಲೋ ಆಗೇ ಆಗ್ತದೆ. ಇಲ್ಲ ಅವರು ನೀವು ಗೊತ್ತಿದೆ ಅಲ್ಲ, ಪ್ರಸಂಗ ಎಷ್ಟೋ ಗೊತ್ತಿಲ್ಲ. ಹಂಗೆ ವೇದವ್ಯಾಸ ದೇವರು ನಾರದರಿಗೆ ಎಲ್ಲ ಕಡೆ ತಿರುಗಾಡ್ತಿರ್ತೀವಿ, ಸರ್ವಜ್ಞ ಮೂರ್ತಿ ಪರಮಾತ್ಮ ಅವರಿಂದ. ಹಂಗೆ ನಾವೇನು ಮಾಡಬೇಕು, ನಮ್ಮ ಪ್ರಚಾರ ಪ್ರಸಾರ ಮಾಡುವ ಗುರುಗಳು ಜನಸಾಮಾನ್ಯರಿಗೂ ಸಾತ್ವಿಕ ಭಕ್ತರಿಗೂ ನಮ್ಮ ಉಪದೇಶ ಮುಟ್ಟಿಯದೋ ಅಂತ ಚೆಕ್ ಮಾಡ್ತಾರೆ. ಸರ್ವಜ್ಞರಿಗೆ ಗೊತ್ತದ ಎಲ್ಲ. ನಾರದರು ಬಂದು ಯಾವಾಗ ಸ್ವಾಮಿ ಎಲ್ಲ ಬರ್ದಿರಿ, ಅತಿ ಸಾಮಾನ್ಯ ಭಕ್ತರಿಗೂ ಭಗವಂತನ ಮಹಿಮಾ ಗೊತ್ತವಾಗಿ ಭಾಗವತವನ್ನು ಬರೀರಿ. ಅವಾಗ ಅಲ್ಲ ಭಾಗವತ್ ಭಾಳ ಮಜಾ ಅದ. ಸಾಮಾನ್ಯರು ಕೂಡ ಅಸಾಮಾನ್ಯ ಮಂದಿಗೂ ತಿಳಿಯಾಗಿಲ್ಲ, ಆದ್ರೆ ಸಾಮಾನ್ಯ ಮಂದಿಗೂ ತಿಳಿಸಿ ಹೇಳಲಿಕ್ಕೆ ಎಷ್ಟು ಬೇಕಾಗ್ತದೆ ಪೂರ್ಣದ. ಆದ್ದರಿಂದ ಏನಾಯ್ತೀಗ ಶ್ರೇಷ್ಠವಾಗಿರ್ತಕ್ಕಂತಹ ಈ ಭಾಗವತ ವೇದವ್ಯಾಸ ದೇವರಿಗೆ ಚಿಂತೆಯೂ ಇಲ್ಲ, ಪರಿಹಾರ ಮಾಡಿ ನಾವು ಉಪದೇಶವೂ ಬೇಕಾಗಿಲ್ಲ. ಇವೆರಡೂ ತೋರಿಸಿದ್ರೆ ಯಾಕಂದ್ರೆ ಸಜ್ಜನರ ಉದ್ಧಾರಕ್ಕಾಗಿ ಗುರುಗಳಾದವರು ಚಿಂತೆ ಮಾಡ್ತಿದ್ದಾರೆ. ಅವರು ಉದ್ಧಾರಕ್ಕಾಗಿ ನಾರದರಂಥವರು ಬಂದು ಪ್ರಾರ್ಥನಾ ಮಾಡ್ತಾರೆ. ಅದ ಕಾರಣ ನಾರದರ ಪ್ರಾರ್ಥನೆಯನ್ನು ಮನ್ನಿಸಿ ವೇದವ್ಯಾಸರಿಗಂತ ಬಂದು ತಮ್ಮ ಚಿಂತೆ ಕಳ್ಕೊಳ್ಳಿಕ್ಕೆ ಬರಬೇಕು. ನಾಳೆ ಮತ್ತೆ